ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಆಲೂಗಡ್ಡೆ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮಾಡೋದಕ್ಕೂ ತುಂಬ ಸುಲಭ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ 1 ಕಪ್ಪು ನಾನು ಗೋಧಿ ಹಿಟ್ಟನ್ನ ಜಡಿ ಹಿಡಿದು ಇಟ್ಕೊಂಡಿದ್ದೀನಿ. ಇಲ್ಲಿ 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕುಕ್ಕರ್ಗೆ ಹಾಕಿಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಆಮ್ಚೂರ್ ಪೌಡ್ರ್ ಇಟ್ಕೊಂಡಿದ್ದೀನಿ 1/2 ಟೀ ಸ್ಪೂನು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಅಚ್ಚಕಾರದ ಪುಡಿ 1.5 ಸ್ಪೂನ್ ಇಟ್ಕೊಂಡಿದ್ದೀನಿ. ಇಲ್ಲಿ 1/2 ಟೀ ಸ್ಪೂನ್ ಜೀರಿಗೆ ಪೌಡ್ರು, ಇಲ್ಲಿ 1/2 ಟೀ ಸ್ಪೂನು ಅರಿಶಿನ, ಹಾಗೆ ಗರಂ ಮಸಾಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ಪರೋಟ ಮಾಡೋಕ್ಕೆ. ಇಲ್ಲಿ ನೋಡಿ, ಒಂದು ಬೌಲಿಗೆ ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದೇ ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಹಾಗೆ ಕಲಿಸ್ಬಾರ್ದು, ಅದಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ. ನೀರು ನೋಡ್ಕೊಂಡು ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕಾಗತ್ತೆ. ಚಪಾತಿ ಅದಕ್ಕೆ ಬರೋ ಥರ ನಾವು ಕಲಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನು ಎಣ್ಣೆ ಹಾಕ್ತೀನಿ. ಹಾಗೆ ಒಂಚೂರು ಕೈ ಆಡಿಸ್ಬಿಟ್ಟು ಮುಚ್ಚಿಡ್ತೀನಿ ನೋಡಿ. ಇವಾಗ ಮುಚ್ಚಿ 10 ನಿಮಿಷ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಈ ಕಡೆ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ತುರ್ಕೊತಾ ಇದ್ದೀನಿ. ಸ್ಮ್ಯಾಶು ಕೂಡ ಮಾಡ್ಕೋಬೋದು. ಸ್ಮ್ಯಾಶ್ ಮಾಡಿಕೊಂಡ್ರೆ ಗಂಟು ಉಳಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾನು ತುರ್ಕೊತಾ ಇದ್ದೀನಿ. ಗಂಟು ಉಳ್ಕೊಂಡ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಪರೋಟ. ಇವಾಗ ಎಲ್ಲ ತುರ್ಕೊಂಡಿದ್ದೀನಿ ನೋಡಿ, ಒಂದೂ ಗಂಟು ಉಳಿದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ, ತುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲ ಹಾಕೋಣ. ಅಚ್ಚಕಾರದ ಪುಡಿ ಹಾಕಿದೆ, ಹಾಗೆ ಜೀರಿಗೆ ಪೌಡ್ರು, ಗರಂ ಮಸಾಲ, ನಿಮಗೆ ಯಾವ ಮಸಾಲ ಬೇಕಾದರೂ ಹಾಕೋಬೋದು. ಅರಿಶಿನ ಹಾಕಿದೆ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಆಮ್ಚೂರ್ ಪೌಡ್ರು ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಇರುತ್ತೆ, ನೋಡಿಕೊಂಡು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು ನೋಡಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ. ಇವಾಗ ಸ್ವಲ್ಪ ತೊಗೊಂಡ್ಬಿಟ್ಟು ನಾನು ಉಂಡೆ ಕಟ್ಟಿ ಇಟ್ಕೊತೀನಿ ನೋಡಿ ಎಲ್ಲನೂ. ನೋಡಿ, ಎಲ್ಲನೂ ಅದೇ ಥರನೇ ಉಂಡೆ ಕಟ್ಟಿ ಇಟ್ಕೊತೀನಿ. ನಾನು 4 ಆಲೂಗಡ್ಡೆಗೆ ಒಂದು 6 ಪರೋಟ ಆಗುತ್ತೆ ನೋಡಿ. ಸೈಜ್ ಮೇಲೆ ಡಿಪೆಂಡು ನೋಡಿ. ಎಲ್ಲನೂ ಕಟ್ಟಿಟ್ಕೊಂಡೆ. ಇವಾಗ ನಾನು ಸ್ವಲ್ಪ ಕಣಕ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಆಲೂಗಡ್ಡೆ ಮಿಶ್ರಣನ ಕಣಕದಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತುಂಬ್ಕೋತೀನಿ ನೋಡಿ. ಇದನ್ನು ಎಲ್ಲ ಕಡೆನೂ ಕವರ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಇದನ್ನು ಫಿಲ್ ಮಾಡಿಕೊಂಡು ಇಟ್ಕೊತೀನಿ ನೋಡಿ. ಆ ಥರ ಅದೊಂದು ಫಿಲ್ ಮಾಡಿಕೊಂಡೆ ನೋಡಿ. ಕೈಯಲ್ಲೇ ಕಣಕನ ಅಗಲ ಮಾಡ್ಕೊಂಡ್ಬಿಟ್ಟು ಆಲೂಗಡ್ಡೆ ಸ್ಟಫಿಂಗ್ನ ಅದರಲ್ಲಿ ಇಟ್ಬಿಟ್ಟು ಎಲ್ಲ ಫುಲ್ಲು ಕವರ್ ಮಾಡ್ಕೊತೀನಿ. ಒಂದು ತುಂಬಿದೆ, ಇನ್ನೊಂದು ತುಂಬಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಹಿಟ್ಟಲ್ಲೇ ಎಲ್ಲನೂ ಹಾಕಿಬಿಟ್ಟು ಕಲಸಿ ಮಾಡ್ತಾರೆ ಪರೋಟನ. ಆ ಥರ ಆದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಈ ಥರ ತುಂಬ್ಕೊಂಡ್ಬಿಟ್ಟೆ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಈ ಥರ ಸ್ಟಫಿಂಗ್ ಮಾಡಿಬಿಟ್ಟು ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ. 2 ತುಂಬಿದ್ದಾಯಿತು. ಅದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ.
ನೋಡಿ ತುಂಬ್ಕೊಂಡಿದ್ದೆ, ಎಷ್ಟು ನೀಟಾಗಿ ತುಂಬ್ಕೊಂಡಿದ್ದೀನಿ ನೋಡಿ, ಎಲ್ಲೂ ಕಾಣಿಸ್ತಾ ಇಲ್ಲ ಒಳಗಡೆದು ಸ್ಟಫಿಂಗು. ಇವಾಗ ಒಣ ಹಿಟ್ಟು ಹಾಕ್ಕೊಂಬಿಟ್ಟು ಒಣ ಹಿಟ್ಟು ಅದ್ದಿ ಅದ್ದಿ ಲಟ್ಟಿಸ್ಕೊತೀನಿ ನಾನೀಗ. ನೋಡಿ ಎಷ್ಟು ತಿಳುವು ಬೇಕು ಅಷ್ಟು ತಿಳುವು ಲಟ್ಟಿಸ್ಕೋಬೋದು, ಬಟ್ ತುಂಬ ತಿಳುವು ಆದರೆ ಇದು ಟೇಸ್ಟ್ ಇರಲ್ಲ. ಆಲೂಗಡ್ಡೆ ಬಾಯಲ್ಲಿ ಸಿಗ್ತಾ ಇರಬೇಕು, ಅಂದರೆ ಟೇಸ್ಟಾಗಿರುತ್ತೆ. ನೋಡಿ ಎಲ್ಲ ಲಟ್ಟಿಸ್ತಾ ಇದ್ದೀನಿ, ಏನೂ ಹರಿಯಲ್ಲ, ಕೀಳಲ್ಲ, ಎಲ್ಲೂ ಕಟ್ಟಾಗಲ್ಲ, ಎಷ್ಟು ನೀಟಾಗಿ ಲಟ್ಸ್ಕೊಂಡಿದ್ದೀನಿ ನೋಡಿ. ದಂಡಿ ದಂಡಿ ನೀಟಾಗಿ ಲಟ್ಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕಾಯಕ್ಕೆ ತವ ಇಟ್ಟಿದ್ದೆ, ಅದಕ್ಕೆ ನಾನು ಒಂದು ಪರೋಟ ಲಟ್ಸಿದ್ದು ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಮೇಲೆ ಎಣ್ಣೆ ಹಾಕ್ತೀನಿ. ಎಣ್ಣೆನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತೀನಿ. ನೋಡಿ ಬೆಂದಿದ್ದಾಯಿತು ಒಂದು ಸೈಡು, ಇನ್ನೊಂದು ಸೈಡು ತಿರುವು ಹಾಕ್ಕೊತೀನಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದಕ್ಕೂ ಸುಲಭ. ನೀವು ಒಂದ್ಸರಿ ಮನೆಯಲ್ಲಿ ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸೈಡ್ಗೂ ನಾನು ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ. ನೋಡಿ ತಿರು ಹಾಕಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದು ಪರೋಟ ಬೆಂದಿದ್ದಾಯಿತು, ತೆಕ್ಕೊತೀನಿ. ಹಾಗೆ ಇನ್ನೊಂದು ಪರೋಟನೂ ಹಾಕ್ತಾಯಿದ್ದೀನಿ ನೋಡಿ. ಇನ್ನೊಂದು ಪರೋಟನೂ ಬೇಯಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಮೇಲೆ ಎಣ್ಣೆ ಹಾಕ್ಕೊತೀನಿ. ಹಾಗೆ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ. ನೋಡಿ ಬೆಂದಿದೆ, ಇನ್ನೊಂದು ಸೈಡು ನಾನು ತಿರು ಹಾಕ್ಕೊತೀನಿ. ಇಲ್ಲಿ ನೋಡಿ ನೋಡಿ ಹೆಂಗೆ ಉಬ್ಬಿ ಬರ್ತಾ ಇದೆ ನೋಡಿ, ಪರೋಟನ ಹೆಂಗೆ ಉಬ್ಬಿ ಬರ್ತಾ ಇದೆ ನೋಡಿ, ಎಷ್ಟು ಸಾಫ್ಟಾಗಿರುತ್ತೆ ಅಂತ ಅರ್ಥ. ಅದು ತುಂಬ ಸಾಫ್ಟಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಇವಾಗ ಎರಡು ಕಡೆ ಬೆಂದಿದೆ. ಇಲ್ಲಿ ನೋಡಿ ಎರಡು ಕಡೆ ಬೆಂದಿದ್ದಾಯಿತು ನೋಡಿ, ಅದನ್ನು ತೆಕ್ಕೊತಾ ಇದ್ದೀನಿ ನೋಡಿ. ಸಾಫ್ಟಾಗಿರುವಂತಹ ಆಲೂಗಡ್ಡೆ ಪರೋಟ ರೆಡಿಯಾಗಿದೆ. ಈ ಪರೋಟ ನಮಗೆ ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು, ಇಲ್ಲ ಕೆಚಪ್ ಜೊತೆ ತಿನ್ಬೋದು, ಇಲ್ಲ ಮೊಸರು ಜೊತೆಗೂ ತಿನ್ಬೋದು. ನಿಮ್ಗೆ ಯಾವುದು ಅನುಕೂಲ ಅದ್ರ